ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಶಿವರಾತ್ರಿಗೆ ಕೆರಗೋಡು ಬಂದಿದ್ದೀವಿ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಅದಕ್ಕೋಸ್ಕರ. ಆ್ಯಕ್ಚುಲಿ ಇದು ನಮಗೆ ಅಜ್ಜಿ ಊರು ಕೆರಗೋಡು. ಬನ್ನಿ ಶಿವರಾತ್ರಿ ಜಾಗರಣೆ ಹೆಂಗೆ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಜಾಗರಣೆಗೆ ಜಾಯ್ನ್ ಆಗೋಣ. ಎಲ್ಲ ರೆಡಿನಾ? ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ನೋಡಿ. ಕೆರಗೋಡವ್ರು ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನನಗೆ ಗೊತ್ತಾಗುತ್ತೆ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ. ಅಣ್ಣ ಅಣ್ಣ ನಮ್ಮ ವೀರ ಬಂದವ್ರಣ್ಣ, ನೋಡ್ರಮ್ಮ ಸರ್ಜಾ ಅಣ್ಣ, ಅಣ್ಣ ಬಂದವ್ರ ಅಣ್ಣ, ಸರ್ಜಾ ಬಂದ ಸರ್ಜಾ. ಆಕ್ಚುಲಿ ನಮ್ಮ ಎಂಟ್ರಿಗೆ ಪಟಾಕಿ ಹೊಡಿತಾ ಇದಾರೆ, ಬಹಳ ಖುಷಿ ಆಗ್ತಾ ಇದೆ. ಏನ್ ಮಗ ಈ ತರ ಎಲ್ಲ ಕಡೆ ನಮ್ಗೆ ಒಳ್ಳೊಳ್ಳೆ ಎಂಟ್ರಿ ಸಿಗ್ತಾವ ಮಗ. ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡೋಣ ಅಣ್ಣ. ಆಕ್ಚುಲಿ ಲೇಟ್ ಆಗಿದೆ, ಇವರಿಂದನೇ ನಾವು ಬೇಗನೆ ಬರ್ಬೇಕಿತ್ತು. ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಫುಲ್ ರಶ್ ಇದೆ ಅನ್ಸುತ್ತೆ, ನೋಡೋಣ. ಕೆರಗೋಡು ಯಾವ ತರ ಈ ತರ ಫಂಕ್ಷನ್ಗಳು ಬಂದಿದ್ದೀರಾ? ಇದೇ ಫಸ್ಟ್ ಟೈಮ್ ಬಂದಿರೋದು. ಇದೇ ಫಸ್ಟ್ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿಲ್ಲ. ಲಕ್ಷ ದೀಪೋತ್ಸವ ನಾನು ಬಂದಿದ್ದೀನಿ, ನಾ ಬಂದಿಲ್ಲ. ಈಗ ಶಿವರಾತ್ರಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋ ಯಾವ ತರ ಅರೇಂಜ್ಮೆಂಟ್ ಮಾಡಿದಾರೆ, ತುಂಬಾ ಚೆನ್ನಾಗಿ ಮಾಡಿದಾರಲ್ಲ ಅರೇಂಜ್ಮೆಂಟ್. ಗುಲಾಬಿ ಆಕ್ಚುಲಿ ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬದಲ್ಲಿ ನಾವು ಮಾಡ್ತಿದ್ದೋ, ಪೊಲೀಸರು ಓಡಾಡ್ತಿದ್ರು, ಇವ್ರಿಗೂ ಓಡಾಡಿಸ್ತಾರೆ. ವೆಯ್ಟ್ ಮಾಡಬೇಕು, ಸಿಕ್ಕಿದ್ರೆ ಹೇಳ್ತೀನಿ ಅವ್ರಿಗೆ. ಎಲ್ಲ ಊದಿ ಸಾಕಾಗಿ ಹೊಡೆಸ್ಕೊಂಡು ಸುಮ್ಮನಿರಲ್ಲ. ಮೈಸೂರಲ್ಲಿ ಹೊಡ್ಸ್ಕೊಂಡಿದ್ದಕ್ಕೆ ನೆನಪು ಅನುಭವಗಾರ ಇವನೇ ಕೇಳ್ಕೊಳ್ಳಿ. ಜೀವನ ಬಿದ್ದೇಡ್ಗೆ ಓಡ್ತಾ ಕೂತ ಮೈಸೂರಲ್ಲಿ ರಾಮನಗರದಲ್ಲಿ. ದೇವಸ್ಥಾನ ಎಂಟ್ರಿ ಆಗಿದ್ದೀವಿ, ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಬಂದಿದ್ದಕ್ಕೆ ಏನು ಮೋಸ ಇಲ್ಲ. ಆಕ್ಚುಲಿ ಎಂಟ್ರಿಗೆ ಶಿವನ ವಿಗ್ರಹ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಯಾವುದೇ ಹಬ್ಬ ಜಾತ್ರೆಗಳಾದರೂ ಬಸಪ್ಪನ ಫಸ್ಟ್ ನಿಲ್ಸಿರ್ತಾರೆ. ಎಂಟ್ರಿಲೇ ಬಸಪ್ಪ. ಆಕ್ಚುಲಿ ತುಂಬ ಕ್ಯೂ ಇದೆ ದರ್ಶನಕ್ಕೆ. ಆಮೇಲಿಂದ ಬರೋಣ ಅನ್ಕೊತಾ ಇದ್ದೀವಿ. ದರ್ಶನ ಸ್ವಲ್ಪ ಲೇಟ್ ಆಗ್ಬೋದು. ಪ್ರಸಾದ ತಗೊಬಿಡೋಣ ಅಂತ ಹುಡುಗರೆಲ್ಲ ಹೇಳ್ಕೊಟ್ಟಿದ್ದಾರೆ, ಹಂಗಾಗಿ ಪ್ರಸಾದ ವಿತರಣೆಗೆ ಬಂದಿದ್ದೀವಿ. ಪ್ರಸಾದ ವಿತರಣೆಗೆ ಕ್ಯೂ ನಿಂತಿದೆ. ದೇವ್ರ ದರ್ಶನ ಕ್ಯೂ ಇದೆಯಲ್ವ ಗೊತ್ತಿಲ್ಲ, ಜಸ್ಟ್ ಪ್ರಸಾದಕ್ಕೋಸ್ಕರ ಬಹಳ ಕ್ಯೂ ಇದೆ. ಆಕ್ಚುಲಿ ರಾಹುಲ್, ಈ ರನ್ನ ಫಿಲಮ್ ಅಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ? ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಇಲ್ಲೆಲ್ಲ ಹೋಗಿ ಬರ್ಬೇಕಾ ಅಂತ. ಹಿಂಗೆ ಹೋಗ್ಬಿಡಣ, ಹೋದ್ರೆ ಅಲ್ಲಿ ಪೊಲೀಸ್ನವರು ಹಂಗೆಲ್ಲ ಬಳಸ್ಕೊಂಡು ಹಿಂಗೆಲ್ಲ ಬಿಡ್ತಾರೆ. ಶಶಾಂಕ್ ಅಣ್ಣ, ಎಲ್ಲ ಜಾತ್ರೆಗೂ ಬರ್ತೀವಿ ಅಣ್ಣ. ಸ್ಪೆಷಲ್ ಏನು ಅನಿಸ್ತಿದೆ ಕೆರಗೋಡು ನೋಡಿ? ಸ್ಪೆಷಲ್ ಅಂತಾರೆ ಅಣ್ಣ, ಫಸ್ಟ್ ಟೈಮ್ ಅಲ್ವಾ, ಶಿವನ್ ಭಕ್ತರು, ಶಿವರಾತ್ರಿ ಹಬ್ಬ, ಓಕೆ, ಜಾಗರಣೆ ಇರಬೇಕು ಅನಿಸ್ತಿದೆ. ಆದರೆ ಜಾಗರಣೆಯಲ್ಲೂ ಜಾಗರಣೆ ಮಾಡ್ಬೋದು ಅಣ್ಣ. ಮಾಡಕ್ಕೆ ಅರೆ ನಾವು ತಾಂಡು ನಿದ್ದೆ ಬಂದ್ಬಿಡ್ತದೆ, ಮನೆಗೆ ಬೇಕು ಅನಿಸ್ತದೆ. ಅಂಕಲ್ ಆಕ್ಚುಲಿ ಧ್ರುವ ಸರ್ಜಾ ಅವ್ರು ಬಂದಿದ್ದಾರೆ. ಧ್ರುವ ಸರ್ಜಾ, AP ಅರ್ಜುನ್ ಮತ್ತೆ ಇನ್ನೊಂದಿಬ್ರು 3 ಜನ ಬಂದಿದ್ರು. ಜನ ಸಾಗರ ತುಂಬಿತ್ತು ಸದ್ಯಕ್ಕೆ. ಸ್ಟೇಜ್ ಮೇಲೆ ಹೋಗಿದ್ದಾರೆ, ನಾವು ಹೋಗೋಕ್ಕಾಗಲ್ಲ, ಯಾಕೆ ಅಂದರೆ ಪೊಲೀಸವರು. ಇರಲಿ ಪರವಾಗಿಲ್ಲ, ನಿಧಾನಕ್ಕೆ ಹೋಗ್ತೀವಿ. ಸರಿ, ಬೆಳಗ್ಗೆ ಊಟಕ್ಕೆ ತಯಾರಿ ನಡೀತಾ ಇದೆ. ಪ್ರಸಾದನ ಯಾರು ಮಿಸ್ ಮಾಡ್ಕೋಬೇಡಿ, ಬೆಳಿಗ್ಗೆ ತಪ್ಪದೆ ಹಾಜರಾಗ್ಬಿಡಿ ಪ್ರತಿಯೊಬ್ಬರು. ಜೋರಾದ ಚಪ್ಪಾಳೆ ಕೊಡ್ಬೋದಾ ಕರೆಗೋಡು? ಸ್ಟಾರ್ ಚಂದ್ರಣ್ಣ ಅವರೇ, ನೋಡ್ಕೊಂಬಿಡಿ. ಪ್ರಮುಖರಾದಂತ ರಾಧಾಕೃಷ್ಣನ್ ಅವರೇ, ನಮ್ಮದೇ ಊರಿನ ಗ್ರಾಮದ ನೆಚ್ಚಿನ AP ಅರ್ಜುನ್ ಅವರೇ, ಇಲ್ಲಿ ಉಳಿದಂತ ಎಲ್ಲ ವೇದಿಕೆ ಮೇಲೆ ಕೆಲಸವನ್ನು ಕೂಡ ಈ ನಮ್ಮ ಕ್ಷೇತ್ರದಲ್ಲಿ ಹಾಕೊಂಡಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ
ನಮ್ಮ ಗೌಡರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಶಿವೋತ್ಸವ ಸಮಿತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಸ್ಟೇಜ್ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೆ ಮುಂದೆ ನಿಂತಿರೋ ಎಲ್ಲ ಗಣ್ಯರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಆ ಶಿವ ಅನ್ನೋ ಪದದಲ್ಲೇ ಎಷ್ಟು ಒಂದು ನೆಮ್ಮದಿ ಇದೆ, ಎಷ್ಟು ಪವರ್ ಇದೆ. ಫಸ್ಟ್ ಆಫ್ ಆಲ್ ರವಿ ಸರ್, ಕುಮಾರ್ ಸರ್, ಥ್ಯಾಂಕ್ ಯು. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೆ ವೇದಿಕೆ ಮುಂದಿರೋ ಎಲ್ಲ ಪ್ರೀತಿಯ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಯ್ ಮಂಡ್ಯ, ಎಲ್ರು ಹೇಗಿದ್ದೀರಾ? ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತದೆ ಎಲ್ರು ಸೂಪರ್ ಆಗಿದ್ದೀರಾ ಅಂತ. ಅಂಡ್ ಎಸ್, ಇವತ್ತು ಕೆರಗೋಡ್ನಲ್ಲಿ ಪಂಚಲಿಂಗೋತ್ಸವ ನಡೀತಾ ಇರೋದು ಒಂದ್ ಖುಷಿ ಆದ್ರೆ, ನಾನು ಇಲ್ಲಿಗೆ ಬಂದು ನಿಮ್ಮೆಲ್ಲರೂ ನೋಡ್ತಿರೋದು ಮತ್ತೊಂದು ಖುಷಿ. ಯಾಕಂದ್ರೆ ಮಂಡ್ಯ ಜನದ ಹಾರ್ಟು ಸಕ್ಕರೆಗಿಂತ ಸ್ವೀಟು ಅಲ್ವಾ? ಇಲ್ಲೇ ಪಕ್ಕದಲ್ಲೇ ಚಲ್ಲಾಕೇಳಿ ಅಂತ ನನ್ನೂರು, ಇದು ಕೆರಗೋಡು ನಮ್ಮೂರು. ನಿಮ್ಮ ಹುಡುಗಿ ಹಿಂದೆ ಮಂಡ್ಯ ಅಂತ ಸಿನಿಮಾ ಮಾಡಿದ್ದ, ಮುಂದೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿದಿರಿ. ಯಾಕೆಂದ್ರೆ ಸಾಮಾನ್ಯ ರೈತನ ಮಗ ಇವತ್ತು ನಮ್ಮ ಅಪ್ಪ ಸಂತೆಯಲ್ಲಿ ಸೊಪ್ಪು ಮಾಡ್ತಾರೆ. ಇಲ್ಲಿ ರೈತರು ಮಕ್ಕಳು ಸ್ಟಾರ್ ಆಗ್ರು ಅಂತ ಯಾರು ಶಾಸನ ಬರ್ದಿಲ್ಲ. ಎಲ್ಲೋ ಊಟ ಎಲ್ಲೋ ಬೆಳೆದಿಲ್ಲ, ನಾನ್ ಸ್ಟಾರ್ ಅಂತಾರೆ. ನಿಮ್ಮೂರು ಸ್ಟಾರ್ ಆಗ್ಬೋದಾ? ಖಂಡಿತವಾಗಿ ಆಗ್ತೀನಿ. ಯಾಕೆ ಅಂದ್ರೆ ಬದುಕಿದಾಗ ಮನ್ಸಲ್ಲಿ ಎಷ್ಟೇ ನೋವಿದ್ರು, ಸತ್ತಾಗ ಸಮಾಧಿ ಕಟ್ಟ ಕಾಸಿಲ್ದೇ ಇದ್ರು, ಕುಡಿಯಕ್ಕೂ ದುಡಿಯಕ್ಕೂ ನೀರಿಲ್ದೇ ಇದ್ರು, ನೀಯತ್ತ ಬದುಕ ರೈತ ಒಬ್ನೇ. ಈ ದೇಶಕ್ಕೆ ಭೂಮಿ ತಾಯಿಯಾಗಿದ್ರೆ ರೈತ ತಂದೆ ಆಗಿರ್ತಾನೆ ಅಂತ ರೈತನ ಮಗನ ಹುಟ್ಟಿರೋದಕ್ಕೆ ಹೆಮ್ಮೆ ಹೇಳ್ಕೊಳ್ತೀನಿ. ನಾನೊಬ್ಬ ರೈತನ ಮಗ ಅಂತ ನಮ್ಮ ಶಾಸಕರ ಹತ್ರ ಕೇಳ್ಕೊಳ್ತೀನಿ. ನಮ್ಮ ಭಾಗದ ರೈತರು ಅಮಾಯಕರು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ತೆ, ಹಾಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಕೆರಗೋಡು ಜನತೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಖುಷಿ ಆಯ್ತಾ ಬಂದಿದ್ದು? ನಾವೆಲ್ಲ ನಿಮ್ಗಿಂತ ಖುಷಿ ನನಗಿದೆ. ಯಾಕೆಂದ್ರೆ ಇಂಥ ಒಂದು ಹಬ್ಬ ಮಹಾಶಿವರಾತ್ರಿ ಅಂದ್ರೆ, ಶಿವ ಅಂದ್ರೇನೆ ನನ್ನ ಫೇವ್ರೆಟ್. ನನಗೆ ತುಂಬಾ ಅಲ್ಟಿಮೇಟ್ ಅಂದ್ರೇನೆ ಶಿವ ಭಕ್ತೆ ನಾನು. ಈ ಮಹಾಶಿವರಾತ್ರಿಯನ್ನ ನಾನು ಕೆರಗೋಡು ಜನತೆಯವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ, ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಸಂಭ್ರಮಿಸ್ತಾ ಇದ್ದೀನಿ ನಿಮ್ಮನ ಜೊತೆಗೆ. ಅದು ನನಗೆ ತುಂಬಾ 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 ಖುಷಿಯಾಗಿದೆ. ಮನೇಲಿ ಯೂಶಲಿ ನನಗೆ 2 ಮಕ್ಕಳಿದೆ, ಪುಟ್ಟ ಮಕ್ಕಳು, 2 ವರ್ಷ. ಅವರು ಇವತ್ತು ಶಿವರಾತ್ರಿ ನಮ್ಮ ಅಪ್ಪನ ಜೊತೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಫುಲ್ ರೆಡಿ ಎಲ್ಲ ಆಗಿ ನಾನು ಇಲ್ಲಿದ್ದೀನಿ. ಇದನ್ನು ಮಾತಾಡಿದ ತಕ್ಷಣ ನಾನು ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪೊಲೀಸ್ ಇಲಾಖೆಯವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಡಾನ್ಸರ್ಸ್ಗೆ, ಮ್ಯೂಸಿಷಿಯನ್ಸ್ಗೆ. ಆ್ಯಂಡ್ ಸರಿ ಆಯ್ತು, ಒಂದು ನಿಮಿಷ ಇರ್ರಿ. ಆಕ್ಚುಲಿ ಏನೋ ಜಗಳ ಆಗ್ತಾ ಇದೆ. ಹೊಡಿತಾ ಇದ್ದಾರೆ. ಆಕ್ಚುಲಿ ನಮ್ಮೆಲ್ಲರಿಗೂ ಗೊತ್ತಿರುವಂಗೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರ ಫ್ಯಾನ್ಸ್ ತುಂಬಾ ತಾಳ್ಮೆಯಿಂದ ಡಿಸಿಪ್ಲಿನ್ ಮ್ಯಾನರ್ ಅಲ್ಲಿ ಇರುವಂತಹ ಫ್ಯಾನ್ಸ್ ಅಂತಾನೆ ನಮ್ಮ ಇಂಡಸ್ಟ್ರಿಯಲ್ಲಿ ಗೊತ್ತಾಗಿರೋದು. ಸೊ ದಯಮಾಡಿ ಯಾರು ವೇದಿಕೆ ಮೇಲೆ ಓಡ್ ಬರಬೇಡಿ ಅಂತ ಕೇಳ್ಕೊಳ್ತೀನಿ. ಸರ್, ಈ ಮೂಮೆಂಟ್ ಅಲ್ಲಿ ಸರಿ ದಯವಿಟ್ಟು ಬಂದ್ಬಿಡಿ ನಮ್ಮ ಮೈದ. ಸರ್, ಆಕ್ಚುಲಿ ನೀವು ಇದ್ದೀರಾ, ಟ್ರೆಂಡಿಂಗ್ ಸಾಂಗು ಇದೆ, 2 ಸ್ಟೆಪ್ ನಮಗೋಸ್ಕರ ಪ್ಲೀಸ್ 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 ಸರ್, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸರ್, ಡೈಲಾಗ್ ಕೊಟ್ಟವ್ರೆ. ನಾನು ಒಂದ್ಸರಿ ಮುಚ್ಚಿಡಿದ್ರೆ ಈ ಊರಲ್ಲಿ ಹಣ ಸುಡೋರೆಲ್ಲ ಬಿಸಿ ಆಗೋಯ್ತಾರಣ. ಥ್ಯಾಂಕ್ ಯು ಸೋ ಮಚ್. ವಿಷಯ ಏನು ಅಂದ್ರೆ ಇಲ್ಲ, ಒಂದು
ವಿಷಯ ಏನು ಅಂದರೆ ನಿಮ್ಗಳೆಲ್ಲರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನನಗೂ ಆಸೆ, ಬಟ್ ಆಗಲ್ಲ. ಬಟ್ ಒಂದು ಸೆಲ್ಫಿ ತಗೊಂಡು Wow, what a special moment. ಬರಲಿ huge round of noise. ಇದಕ್ಕೆ ಆಕ್ಚುಲಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಎಲ್ರಿಗೂ ಇಷ್ಟ ಆಗೋದು. ಸೋ ಕೈಂಡ್ ಹಾರ್ಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಜೈ ಆಂಜನೇಯ. ಖಡಕ್ ಆಗಿ ಹೇಳ್ಬೇಕಲ್ವಾ? ಜೈ ಆಂಜನೇಯ. ಥ್ಯಾಂಕ್ ಯು. ಈಗ ಸೊ ಈಗ ದಯವಿಟ್ಟು ಎಲ್ಲರೂ ಕುತ್ಕೊಳ್ಬೇಕು. ಕಾಶಿಯಿಂದ ಇರುವಂತಹ ಏನು ಗಂಗಾ ಆರತಿ, ಅಲ್ಲಿ ಯಾರು ಆರ್ಟಿಸ್ಟ್ಗಳು ಆರತಿನ ಮಾಡ್ತಾರೆ ಅದೇ ಆರ್ಟಿಸ್ಟ್ಗಳು ವೇದಿಕೆ ಮೇಲೆ ಇವಾಗ ನಮಗಾಗಿ ಇಲ್ಲಿ ಗಂಗಾ ಆರತಿನ ಮಾಡ್ತಿದ್ದಾರೆ. ಸೊ ಒಂದ್ಸತಿ ಜೋರಾದ ಚಪ್ಪಾಳೆ ಬರ್ಬೋದಾ? ಭಾಗ್ಯ ಇರೋರಿಗೆ ಮಾತ್ರ ಇದನ್ನ ನೋಡುವಂತ ಅವಕಾಶ ಸಿಗೋದು. ಸೊ ಹಾಗಾಗಿ ಒಂದ್ಸತಿ ಜೋರಾಗಿ ಹೇಳ್ಬೋದಾ? ಹರ ಹರ ಮಹಾದೇವ್. ಜೋರಾಗಿ ಹೇಳಿದ್ರೆ ಅವರು ಶುರು ಮಾಡ್ತಾರೆ. ಹರ ಹರ ಮಹಾದೇವ್. ಪಾವನಾಂಗ್ರಿ ಪಂಕಜಂ ವ್ಯಾಲ ಯಜ್ಞ पाशदंड पाणिमादि कारणं श्यामकायमादि देवमक्षरं निरामयं जटाटवी गलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिकामड्डमड्डमन्निनादवड्डमर्वयं चकार चण्डताण्डवं तनोतु नः शिव शिव ಓಂ ನಮಃ ಶಿವಾಯ. ರಾತ್ರಿ ಶಿವನ ದಿನ. ರೆಡಿ? 3, 2, 1. ಹರ 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 ಹರ. ಧನ್ಯವಾದ. ಎಲ್ಲ ಹೋಗ್ಬಿಟ್ಟವ್ರೆ ಹುಡುಗರು ನಿದ್ದೆ ಅಂತ. ದೇವ್ರ ದರ್ಶನನೇ ಮಾಡಿರಲಿಲ್ಲ, ಅದಕ್ಕೆ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲ ಸೋಲ್ಡ್ ಔಟ್, ಎಲ್ಲ ಹೋಗ್ಬಿಟ್ಟವ್ರೆ. ವಿಡಿಯೋ ಚೆನ್ನಾಗಿ ಬಂದಿದೆ ಅನ್ಕೊತೀನಿ.
ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೇಗಿತ್ತು ಕಮೆಂಟ್ ಮಾಡಿ. ಕೆರಗೋಡವ್ರು ಯಾರ್ಯಾರು ಇದ್ದರೆ ಅವ್ರಿಗೆ ಮೆನ್ಷನ್ ಮಾಡಿ, ಇಲ್ಲ ಶೇರ್ ಮಾಡಿ. ಅವ್ರೇನಾರು ವಿಡಿಯೋ ನೋಡ್ತಿದ್ದಾರೆ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.